ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನು ನೋಡಾಯಿತು. ಇನ್ನು 2 ಸಿನಿಮಾ ಸುದ್ದಿಗಳು, ಅದರಲ್ಲೂ ಈ ಸ್ಟಂಟ್ ಮಾಸ್ಟರ್ಗಳ ಕಥೆ ವ್ಯಥೆ ಏನು ಅನ್ನುವಂಥದ್ದು ಒಂದು. ಆದರೆ ಅದಕ್ಕಿಂತ ಮೊದಲು ನಟ ನವೀನ್ ಕೃಷ್ಣ ಅವರ ಮೇಲೆ ಮಾರಣಾಂತಿಕ ದಾಳಿಯಾಗಿದೆ. ಇವತ್ತು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಮೈಸೂರಿನ ಹತ್ತಿರ, ಮೈಸೂರಿನ ಬೆಳವಾಡಿನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿಗೆ ಬಂದಂಥ ಒಂದು ಗುಂಪು ನಟ ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ. ನಟಿ ಸುಪ್ರಿಯಾ ಕೂಡ ಜೊತೆಗೆ ಇದ್ದರು. ಸುಪ್ರಿಯಾ ಚಿತ್ರದ ನಾಯಕಿ ಎದುರಿನಲ್ಲೇ ಈ ರೀತಿಯ ಒಂದು ಘಟನೆ ಆಗಿರುವಂಥದ್ದು. ಇದಕ್ಕೆ ಸ್ಪಷ್ಟವಾದಂಥ ಕಾರಣ ಗೊತ್ತಾಗಿಲ್ಲ. ಆದರೆ ಒಂದು ಮಾತು ಮಾತ್ರ ಸ್ಪಷ್ಟ, ಎಲ್ಲೋ ಒಂದು ಕಡೆಗೆ ಅವರ ಅಕ್ಕನಿಂದಲೇ ಇವರು ಹಣವನ್ನು ಪಡೆದಿದ್ದರು. ಈ ಹಣವನ್ನು ಈ ಚಿತ್ರಕ್ಕೋಸ್ಕರ ಅವರು ಹೂಡಿದ್ರು ಅನ್ನುವಂಥದ್ದು. ಅದಕ್ಕೆ ಬದಲಾಗಿ ಅಕ್ಕನ ಮಗಳನ್ನೇ ಅವರು ನಾಯಕಿಯನ್ನಾಗಿ ಮಾಡಿದ್ರು ಒಂದು ಚಿತ್ರಕ್ಕೆ ಅನ್ನುವಂಥ ಮಾತು. ಸೊ ಇಂಥ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ಅನ್ನುವಂಥದ್ದು ಬಹುಶಃ ಇಂಥ ಒಂದು ದಾಳಿಗೆ ಕಾರಣ ಆಗಿರಬಹುದಾ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಆದರೆ ಈ ರೀತಿ ಶೂಟಿಂಗ್ ನಡೀತಿರುವಂಥ ಸಂದರ್ಭದಲ್ಲೇ ನವೀನ್ ಕೃಷ್ಣ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದು. ಚಿತ್ರೋದ್ಯಮದಲ್ಲಾಗುವಂಥ ಬೆಳವಣಿಗೆಗಳು ಬಹುಶಃ ಏನು ಅನ್ನುವಂಥದ್ದು ಇದನ್ನು ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತೂ ಗಾಯಗೊಂಡಿರುವಂಥ ನವೀನ್ ಕೃಷ್ಣ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಒಂದಾಯಿತು. ಇನ್ನೊಂದು, ಈ ಯಾವ ರೀತಿ ಸಾಹಸ ಕಲಾವಿದರು ಪಡಬಾರದ ಯಾತನೆಯನ್ನು ಪಡ್ತಾರೆ ಅಂತ. ಯಾಕಂದರೆ ಸಾಹಸ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಗಾಯಗೊಳ್ಳುತ್ತಾರೆ. ಕೆಲವರಂತೂ ಮಾರಣಾಂತಿಕವಾಗಿ ಗಾಯಗೊಳ್ಳುವಂಥದ್ದು. ಇನ್ನು ಕೆಲವರು ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲೇ ತೀವ್ರವಾಗಿ ಗಾಯಗೊಂಡು ಅಸುನೀಗಿರುವಂಥ ಘಟನೆಗಳು ಕೂಡ ನಡೆದಿದೆ. ಇದನ್ನು ಕೂಡ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನೋಡ್ತೀವಿ. ಯಾಕಂದರೆ ನೋಡೋರಿಗೆ, ಅಂದರೆ ವೀಕ್ಷಕರಿಗೆ ಈ ರೀತಿಯ ಸ್ಟಂಟ್ಗಳು ಅತ್ಯಂತ ಸಹಜ, ಅತ್ಯಂತ ಸಾಮಾನ್ಯ. ಆದರೆ ಆ ಮಾಡುವಂಥವರ ಪಾಡಿದೆಯಲ್ಲ, ಅದು ನಿಜಕ್ಕೂ ಕಷ್ಟ. ಜೊತೆಗೇನು ಅಂದರೆ ಯಾವ್ಯಾವ ಭಾಗದಲ್ಲಿ ಮೂಳೆ ಮುರಿದಿರುತ್ತೋ ಹೇಳೋಕ್ಕಾಗಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಅವರು ಪಡಬಾರದ ಯಾತನೆಯನ್ನು ಪಡ್ತಾರೆ. ಕಾರ್ ಚೇಸಿಂಗ್ ಆಗಿರ್ಬೋದು, ಬೈಕ್ ಚೇಸಿಂಗ್ ಆಗಿರ್ಬೋದು, ಬಾಂಬ್ ಬ್ಲಾಸ್ಟ್ಗಳಂಥ ಸನ್ನಿವೇಶಗಳು, ಇವು ಬಹಳಷ್ಟು ಜೀವಕ್ಕೇ ಅಪಾಯ ತರುವಂಥ ಸೀನ್ಗಳು. ಸೊ ಇಂಥ ಸಂದರ್ಭದಲ್ಲಿ ಜೀವದ ಹಂಗನ್ನು ತೊರೆದು ಇವರು ತಮ್ಮ ಜೀವವನ್ನೇ ಮುಡುಪಾಗಿಟ್ಟು ಈ ರೀತಿಯ ಶೂಟಿಂಗ್ಗಳಲ್ಲಿ ಪಾಲ್ಗೊಳ್ಳುವಂಥದ್ದು ನಾವು ಕೆಲವೊಂದು ದೃಶ್ಯಾವಳಿಗಳನ್ನು ಮಾತ್ರ ತೋರಿಸ್ತಾ ಇದ್ದೀವಿ. ಸೊ ಇವತ್ತು ಕೂಡ ಆಗಿದ್ದದೇನೆ ಲವ್ ಈಸ್ ಪಾಯ್ಸನ್ ಶೂಟಿಂಗ್ ವೇಳೆ ಒಂದು ಅವಘಡ ಸಂಭವಿಸಿತು. ಇಲ್ಲೂ ಕೂಡ ಸಾಹಸ ಕಲಾವಿದರು ಗಾಯಗೊಂಡಿದ್ದಾರೆ. ಕೇವಲ ಒಬ್ಬ ಮಾತ್ರ ಅಲ್ಲ, ಕಾರ್ ಚೇಸಿಂಗ್ ಸಂದರ್ಭದಲ್ಲಿ ಕಾರ್ ಪಲ್ಟಿ ಆಯಿತು. ಸ್ಟಂಟ್ಮನ್ ಒಬ್ಬರು ಗಾಯಗೊಂಡರು. ಹೊಟ್ಟೆಪಾಡಿಗೋಸ್ಕರ ಸ್ಟಂಟ್ಮನ್ಗಳಾದಂಥ ಅದೆಷ್ಟೋ ಜನರ ಕುಟುಂಬಗಳು ಇಂಥ ಘಟನೆಗಳಿಂದ ಅಕ್ಷರಶಃ ಬೀದಿಗೆ ಬಿದ್ದಿರುವಂಥ ಉದಾಹರಣೆಗಳು ಕೂಡ ಇದೆ. ಈ ಚಿತ್ರದ ನಾಯಕ ರಾಜೇಶ್ ತಮಗೆಲ್ಲ ಚಿರಪರಿಚಿತ. ಲವ್ ಈಸ್ ಪಾಯ್ಸನ್ ಚಿತ್ರೀಕರಣದ ವೇಳೆ ಈ ಘಟನೆ ನಡೆದಿದೆ. ಇಂಥ ಅವಘಡ ನಡೆದಿರುವಂಥದ್ದು. ಸೊ ಹಳ್ಳಿ ಹೈದ ಪ್ಯಾಟಿಗೆ ಬಂದ ಖ್ಯಾತಿಯ ರಾಜೇಶ್ ಅಭಿನಯದ ಲವ್ ಈಸ್ ಪಾಯ್ಸನ್ ಚಿತ್ರೀಕರಣದ ವೇಳೆ ಈ ಅವಘಡ ಸಂಭವಿಸಿದೆ. ಶೂಟಿಂಗಿಗೆ ಬಳಸಲಾದಂಥ ಟಾಟಾ ಸುಮೋ ಚೇಸಿಂಗ್ ದೃಶ್ಯದ ಸಂದರ್ಭದಲ್ಲಿ ಅದು ಪಲ್ಟಿಯಾಯಿತು. ಸೊ ಇಂಥ ಸಂದರ್ಭದಲ್ಲಿ ಫೈಟರ್ಸ್ ಇದ್ದಂಥ ಸುಮೋ ಕಾರ್ ಪಲ್ಟಿಯಾಗಿ ಅದೃಷ್ಟವಶಾತ್ ವಾಹನದಲ್ಲಿದ್ದಂಥ ಎಲ್ಲರೂ ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ. ಆದರೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಇಬ್ಬರು ಸ್ಟಂಟ್ ಮಾಸ್ಟರ್ಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಕ್ಷಾ ಬಚ್ಚನ್ ನಮ್ಮ ಜೊತೆಗಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿರುವಂಥವ್ರು. ಇವರು ವಿಶೇಷವಾಗಿ ಈ ನಾಯಕಿಯರು ಏನು ಫೈಟಿಂಗ್ಗಳನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿಯವರು. ಈ ನಾಯಕಿಯರ ಸ್ಟಂಟ್ಗಳಲ್ಲಿ ಇವರು ಪಾಲ್ಗೊಳ್ಳುವಂಥದ್ದು ಡ್ಯೂಪ್ ಆಗಿ ರಕ್ಷಾ ಬಚ್ಚನ್. ರಕ್ಷಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಮತ್ತೊಬ್ಬರಿದ್ದಾರೆ ವಿಕ್ರಮ್ ಸ್ಟಂಟ್ ಮಾಸ್ಟರ್, ಮೂಲತಃ ನೇಪಾಳದವರು. ಆದರೆ ಕನ್ನಡ ನೆಲನೆ, ಕನ್ನಡ ಚಿತ್ರರಂಗನೇ ಅವರಿಗೆ ಊಟವನ್ನು ಕೊಡ್ತಿರುವಂಥದ್ದು. ಅವರು ಕೂಡ ಸ್ಟಂಟ್ ಮಾಸ್ಟರ್. ಇವತ್ತು ಏನು ಈ ಘಟನೆ ಆಗಿದೆ, ಈ ಚಿತ್ರಕ್ಕೆ ಸಾಹಸ ನಿರ್ದೇಶನ ಮಾಡ್ತಿದ್ದಂಥವ್ರು ಕೂಡ ಇದೇ ವಿಕ್ರಮ್ ಅವರು. ವಿಕ್ರಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಪ್ರಶ್ನೆ ನಿಮ್ಮಿಂದಲೇ ಆರಂಭ ಆಗ್ತಾ ಇದೆ ವಿಕ್ರಮ್. ಈ ಘಟನೆ ನಡೆದಿದ್ದು ಹೇಗೆ? ಟಾಟಾ ಸುಮೋ ಪಲ್ಟಿ ಆಯಿತು ಅನ್ನುವಂಥದ್ದು
ಅದು ಹೆಂಗಿದೆ ಅಂತೆ, ಹೀರೋ ಬ್ಲೆನ್ಸ್ನ ಚೇಂಜ್ ಮಾಡೋದು, ಮಗು ಕಿಡ್ನ್ಯಾಪ್ ಮಾಡಿರುತ್ತೆ, ಅದು ಮಗು ಸೇವ್ ಮಾಡಬೇಕು ಅವರು. ಆ ಚೇಜಿಂಗಲ್ಲಿ ಟಾಟಾ ಸುಮೋದಲ್ಲಿ ಎಲ್ಲ ಮಗು ಇರುತ್ತೆ, 10 ಜನ ಕೇಡಿಗವರು ಇರ್ತಾರೆ ಫೈಟರ್ಸ್. ಅವ್ರು ಇವಾಗ ಹಿಂದೆಗಡೆ ಹೀರೋ ಮೋಟರ್ ಸೈಕಲ್ ಚೇಂಜ್ ಆಗಿರುತ್ತೆ. ಪಾಸಿಂಗಲ್ಲಿ ಏನು ಮಾಡಬೇಕು, ಕಟಿಂಗ್ಸ್ ಬರುತ್ತೆ, ಒಂದು ಕಟಿಂಗ್ಸ್ ಮಾಡಿದಾಗ ಫಾಸ್ಟಾಗಿ ಕಟಿಂಗ್ ಹೋಗ್ಬೇಕು ಶಾರ್ಟ್ಸ್. ಅದು ಅವಾಗ ನಮ್ಮ ಫೈಟರ್ಸ್ ಓಡ್ಸೋಕ್ಕೆ ಸ್ವಲ್ಪ ಭಯ ಪಟ್ಬಿಟ್ಟ. ಅದಾಗಿ ಬಿಡಪ್ಪ ನೀನು ಭಯಪಟ್ಟರೆ ಪರವಾಗಿಲ್ಲ, ನಾನು ಓಡಿಸ್ತೀನಿ ಬಿಡು ಅಂತ ಹೇಳ್ದೆ. ಈ ಥರ ಶಾರ್ಟ್ಸ್ ಬೇಕಷ್ಟು ಮಾಡ್ತಾ ಇರ್ತೀವಿ ನಾವು. ಅಲ್ಲ, ಇವತ್ತೇನು ಈ ಘಟನೆ ಆಯಿತು, ಇವತ್ತು ಕೂಡ ಡ್ರೈವಿಂಗ್ ಮಾಡ್ತಿದ್ದವ್ರು ಯಾರು? ನಾನೇ. ನೀವೇ ಡ್ರೈವಿಂಗ್ ಮಾಡ್ತೀವಿ? ನಾನೇ. ಹೆಂಗೆ ಬಿದ್ದಿದ್ದು? ಹೆಂಗದು ಅದು ಬಿದ್ದಿದ್ದು ಹೆಂಗೆ ಅಂದರೆ, ಶಾರ್ಟ್ ಹಂಸಿತ್ತು ಮುಂದೆ. ನನಗೇನಾಯಿತು ಅಂದರೆ ಜಂಪ್ ಆಗ್ಬಿಟ್ಟು ಲ್ಯಾಂಡ್ ಆಗ್ಬಿಟ್ಟು ಸ್ಪೀಡಾಗಿ ಹೋಗ್ಲಿ ಗಾಡಿ ಅಂತ. ಓಹೋ, ಅದು ಕರೆಕ್ಟ್. ಅದು ನಾವು ಮಾಡ್ತಾ ಇರ್ತೀವಿ, ಅದು ಕರೆಕ್ಟ್. ಅದು ನೋಡಿ, ಅಲ್ಲಿ ಮುಂದೆಗಡೆ ನನಗೆ ಫಸ್ಟ್ ನೋಡುವಾಗ ಸ್ಕಾರ್ಪಿಯೋ ಇರಲಿಲ್ಲ, ಅಲ್ಲಿ ಸ್ಕಾರ್ಪಿಯೋ ಇರಲಿಲ್ಲ. ಅದೇ ಟೈಮ್ ನಾನು ಅಲ್ಲಿ ಶಾರ್ಟ್ ಮಾಡ್ಕೊಂಡು ಬಂದಾಗ ಸ್ಕಾರ್ಪಿಯೋ ಇದೆ ಅಲ್ಲಿ. ಸ್ಕಾರ್ಪಿಯೋ ಬಚಾವ್ ಮಾಡೋಣ ಅಂತ ಹೋಗೋಷ್ಟಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ, ಗಾಡಿ ಹಂಗೆ ಪಲ್ಟು ಹೊಡ್ತು. ಆ ಸಂದರ್ಭದಿಂದ ಇದೆಲ್ಲ ಏಟ್ ಬಿತ್ತು ಎಲ್ಲರಿಗೆ. ನಿಜ ರಕ್ಷಾ, ಅವ್ರು ಹೇಳಿದ್ರು ಏನು ಅಂತಂದರೆ, ಇವೆಲ್ಲ ತುಂಬ ಕಾಮನ್ ಇದು. ಆದರೆ ಒಂದು ಸರಿ ಏನಾದರೂ ಎಡವಟ್ಟಾಯಿತು ಅಂತಂದರೆ ಅದು ಜೀವಕ್ಕೆ ಬಂದ್ಬಿಡುತ್ತೆ ಅಂತ. ಏನಂತೀರಿ? ಖಂಡಿತವಾಗ್ಲೂ ಅದು ಏನಂದರೆ, ಇಲ್ಲಿ ನಮಗೆ ಆದಂಥ ಪ್ರೊಟೆಕ್ಟ್ ಯಾವುದೂ ಇಲ್ಲ. ಇಲ್ಲಿ ಬೆಳಗ್ಗೆ ಹೋಗ್ತೀವಿ, ವರ್ಕ್ ಮಾಡ್ತೀವಿ, ಸಾಯಂಕಾಲ ಮನೆಗೆ ಬರ್ತೀವಿ ಅಷ್ಟೇ. ಇನ್ ಕೇಸ್ ಏನಾದ್ರು ಏಟಾಯ್ತಂದರೆ ಯಾರು ನೋಡಲ್ಲ, ಅದಂತೂ ಫ್ರ್ಯಾಂಕು. ಯಾಕಂದ್ರೆ ನಾನು ತುಂಬ ಸಫರ್ ಮಾಡಿದ್ದೀನಿ ಆ ಥರ, ಯಾರು ನೋಡೋದಿಲ್ಲ. ಪೊಲೀಸ್ ಸ್ಟೋರಿ ಇನ್ನೂ ನಮ್ಮ ಕಣ್ಣೆದುರುಗಡೆ ಇದೆ. ಆ ಸಂದರ್ಭದಲ್ಲಿ ಶೂಟಿಂಗ್ ವೇಳೆ ಏನಾಯಿತು ಅಂತ ಅದು. ಆಮೇಲೆ ಲಾಕಪ್ ಡೆತ್ ಎಲ್ಲ ಆಗಾಯಿತು. ಇವತ್ತು ಅವ್ರನ್ನ ನೋಡೋರು ಯಾರೂ ಇಲ್ಲ. ಇದಕ್ಕೇನಾದ್ರು ಒಂದು ಫಸ್ಟ್ ಏನಾದ್ರು ಒಂದು ರೂಟ್ ಮಾಡಬೇಕಂತ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ನಾನು ಮಾತಾಡ್ತೀನಿ ರಕ್ಷಾ ಬಚ್ಚನ್ ಮತ್ತು ವಿಕ್ರಮ್ ಅವ್ರ ಜೊತೆಗೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಮಾರ್ಗೋಪಾಯಗಳನ್ನು ಕಂಡುಕೊಂಡಿರಲ್ವ ಅವರು? ಅಂದರೆ ರಕ್ಷಣೆಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಕೂಡ ಅಳವಡಿಸ್ಕೊಂಡಿರಲ್ವ? ಏನು ಎತ್ತ ಇಡೀ ಆ ಸ್ಟಂಟ್ಗಳು ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ? ಇಲ್ಲಿ ತನಕ ಹೇಳ್ತಾ ಇದ್ರು ವಿಕ್ರಮ್, ಭಾಳ ಚೆನ್ನಾಗಿ ಹೇಳಿದ್ರು. ಏನು ಅಂತಂದರೆ, ಬೇರೆಯವರು ಹೆದರ್ಕೊಂಡ್ರು, ನಾನು ಕೂತೆ ಡ್ರೈವಿಂಗ್ ಸೀಟ್ನಲ್ಲಿ ಇದನ್ನು ತೋರಿಸ್ಬೇಕು ಅಂತ. ಆದರೆ ಯಾವಾಗ ನಾನು ಟರ್ನ್ ಮಾಡಲಿಕ್ಕೆ ಹೋದ್ನೋ, ಎದುರುಗಡೆ ಒಂದು ಸ್ಕಾರ್ಪಿಯೋ ವಾಹನ ಎದುರುಗಡೆ ಕಾಣ್ತು. ಅದನ್ನು ಬಚಾವ್ ಮಾಡಲಿಕ್ಕೋಸ್ಕರ ಈ ರೀತಿ ಜೀಪೇ ಉಲ್ಟಾ ಆಗೋಯ್ತು ಅನ್ನುವಂಥ ಮಾತನ್ನು ಹೇಳಿದ್ರು ಸ್ಕಿಡ್ ಆಗಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಮಾತಾಡ್ತೀನಿ ನಾನು. ಅದರ ಮೊದಲು ಪುಟ್ಟ ವಿರಾಮ.